ಮತ್ತು ಸಬ್ ಕಂಪ್ಲೀಟ್ ಆಗಿದೆ. WH ಎಲ್ಲ ಹೇಗಿದೆ ಏನು ಅದ್ರ ಸ್ಟೇಟಸ್ಸು? ಎಮೋಷನಲ್ ಸಾಫ್ಟ್ ಹಾರ್ಟೆಡ್. ಹೌದು ನಾನು ತುಂಬ ಸೆನ್ಸಿಟಿವ್. ಮಾತಲ್ಲೇ ಇರ್ಬೋದು ಅಥವಾ ಮೈಂಡೇ ಇರ್ಬೋದು, ವೆರಿ ಸೆನ್ಸಿಟಿವ್ ನಾನು. ಮೊನ್ನೆ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ ಪಾಪು ಕರ್ಕೊಂಡು ಅಂತ. ಡಾಕ್ಟರ್ ನನ್ನ ಹತ್ರ ಮಾತಾಡೇ ಅವ್ರು ಹೇಳ್ಬಿಟ್ರು, ನೀವು ತುಂಬ ಸೆನ್ಸಿಟಿವ್ ಇದ್ದೀರಾ ಬಿಡಿ ಅಂತ ಅಂದ್ಬಿಟ್ಟು. ಮಾರ್ನಿಂಗ್ ಟೈಮು ಬ್ರೇಕ್ಫಾಸ್ಟ್ ತೊಗೊಳಲ್ವಾ ರಂಗನ್ ಬ್ರೋ? ಏನು ತೊಗೋತೀರಾ? ಪ್ರೋಟೀನ್ ಶೇಕ್ ಓಕೆ, ಬಟ್ ಅದರಲ್ಲೇ ಮೇಂಟೈನ್ ಮಾಡೋಕ್ಕಾಗಲ್ಲ ಅಲ್ಲ, ಬೇರೆ ಏನಾದರೂ ತೊಗೋಬೇಕು. ಸಲಾಡು ಏನಾದರೂ ತೊಗೋತೀರಾ? ಓನಮ್ಮ ಜೋ ಮಾಡಬೇಕಾ? ಜೋ ಇಲ್ಲಿ ಜೋ ಇರಿ ಒಂದೇ 5 ನಿಮಿಷ. ಬಾ ಬಾರೋ ಬಾ ಇತ್ತಾ ಫೋನ್ ಎತ್ತಿತ್ತು ಕಂಡ ಹೆಲ್ಪ್. ಹಾಗೆ ಯಾರೆಲ್ಲ ಐಡ್ಲಿದ್ದೀರಾ ಸಪೋರ್ಟ್ ಮೆಸೇಜ್ ಹಾಕಿ. ಹಾಗೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ. ಹಾಂ, ನಾನು ಚೆಕ್ ಮಾಡಿದೆ ರಂಗಬ್ರು. ನಾನು ಚೆಕ್ ಮಾಡಿಬಿಟ್ಟೆ ಹೇಳಿದ್ದು, ಚೆನ್ನಾಗಿದೆ. ಬಟ್ 17 ಇಯರ್ ಓಲ್ಡ್ ಆದರೂ ಏನಾದರೂ ಪ್ರಾಬ್ಲಮ್ ಆಗುತ್ತಾ? 14K ಸಬ್ ಇದೆ. ಹೌದು, ನಾನು ನೋಡಿದೆ. ಸಬ್ ಚೆನ್ನಾಗಿದೆ ಅಂತಲೇ ನಾನು ಹೇಳಿದ್ದು. ವಾಚ್ ಅವರ್ ಎಲ್ಲ ಏನು ಸ್ಟೇಟಸ್ ಇದೆ? ಫ್ಯೂಚರಲ್ಲಿ ಇಶ್ಯೂ ಬರಬಹುದು ಅಂತ. ಅದನ್ನು ಮತ್ತೆ ಡಿಲೀಟ್ ಮಾಡೋಕ್ಕಾಗಲ್ವಾ? ಡಿಲೀಟ್ ಮಾಡಿ ಬೇರೆ ಹಾಕಿ ವೀಡಿಯೋಸ್ನ ಡಿಲೀಟ್ ಮಾಡಿ. ನೋಡಿ, ಆ್ಯಸ್ ಪರ್ YT ರೂಲ್ಸ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿ. ಯಾಕೆಂದರೆ ಸಬ್ ಚೆನ್ನಾಗಿದೆ, ವ್ಯೂಸ್ಗಳು ಚೆನ್ನಾಗಿದೆ. ಸೊ WH ಕೂಡ ಕಂಪ್ಲೀಟ್ ಆಗಿರಬಹುದು. ಸೊ ಹಾಗಾಗಿ ಹೇಳ್ದೆ ಅಷ್ಟೇ. ಅದನ್ನು ಕಂಟಿನ್ಯೂ ಮಾಡಿ ನೋಡೋಣ. $7 million ವ್ಯೂಸ್. ಹೌದು, 14K ಸಬ್ಬಲ್ಲಿ ಅಟ್ಲೀಸ್ಟ್ 1K ಆದರೂ ರೆಸ್ಪಾನ್ಸ್ ಮಾಡಲ್ವಾ? ಮಾಡ್ತಾರಲ್ವಾ? ಅಟ್ಲೀಸ್ಟ್ ಜಸ್ಟ್ ಒಂದು ಏನಾದರೂ ಒಂದು ವೀಡಿಯೋಸ್ನ ಏನಾದರೂ ಹಾಕಿ ನೋಡೋಣ. ರಿಪ್ಲೈ ಏನು ಬರುತ್ತೆ, ವ್ಯೂಸ್ ಹೇಗಿರುತ್ತೆ, ಏನು ಅದ್ರ ಮೇಲೆ ಅದಿರಬೇಕಾ ಬೇಡವಾ ನೋಡಿದ್ರೆ ಆಯಿತು.